ಶುಭಾರಂಭ ಹಾಗೂ ಲಕ್ಷ್ಮಿ ಫೌಂಡೇಶನ್ ವೇದಿಕೆಯಿಂದ ಡಿಸೆಂಬರ್ 14ರಂದು ಇಲ್ಲಿನ ಕನ್ನಡ ಸಾಹಿತ್ಯ ಭವನದಲ್ಲಿ ಸರ್ವಧರ್ಮದ ವಧುವರರ ಸಮಾವೇಶ ಆಯೋಜಿಸಲಾಗಿದೆ ಎಂದು ಸಂಘಟಕ ಮಂಜುನಾಥ್ ಗಡ್ಡೆನ್ನವರು ಹೇಳಿದರು. ಶನಿವಾರ ಬೆಳಗಾವಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು. ವಧುವರರ ಮಾಹಿತಿಗಾಗಿ 8123147355 ಅಥವಾ 6363444423 ನಂಬರ್ಗೆ ಕರೆ ಮಾಡಿ ನೋಂದಣಿ ಮಾಡಿಸಿಕೊಳ್ಳಬೇಕು. ವಿಚ್ಛೇದನ ಪಡೆದವರಿಗೂ ಈ ವಧುವರರ ಸಮಾವೇಶದಲ್ಲಿ ಹೊಸ ಜೋಡಿಯನ್ನು ಹುಡುಕಲು ಅವಕಾಶ ನಿಟ್ಟಿನಲ್ಲಿ ಶುಭಾರಂಭ ವೇದಿಕೆಯಿಂದ ಸರ್ವಧರ್ಮ ವೇದಿಕೆಯಿಂದ ವಧುವರರ ಸಮಾವೇಶ ಆಯೋಜಿಸಿ ಯುವಕ ಯುವತಿಯರು ಹೊಸ ಜೋಡಿಗಳನ್ನು ಆಯ್ಕೆ ಮಾಡಿಕೊಳ್ಳಬಹುದು ಎಂದರು. ನಮಸ್ಕಾರ ನನ್ನ ಎಲ್ಲ ಮಾಧ್ಯಮ ಮಿತ್ರರಿಗೆ. ಈ ದಿನ ಶುಭಾರಂಭ ವಧುವರ ವೇದಿಕೆ, ಅದರ ಜೊತೆಗೆ ಲಕ್ಷ್ ಫೌಂಡೇಶನ್ ಕೂಡ ನಮ್ಮ ಜೊತೆ ಕೈ ಜೋಡಿಸಿ ಈ ಬಾರಿ ವಧುವರ ಸಮಾವೇಶನ ಬೃಹತ್ ರೂಪದಲ್ಲಿ ನಾವು ಏರ್ಪಡಿಸುತ್ತಿದ್ದೇವೆ. ಇದರಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಜನರು ಬರುವ ಅಪೇಕ್ಷೆ ಇದೆ. ಅದಕ್ಕಿಂತ ಮುಂಚೆ ನೋಂದಣಿ ನಮ್ಮ ಜೊತೆ ಮಾಡಬೇಕಾಗಿದೆ. ಆ ನೋಂದಣಿಯ ನಂಬರ್ 8123147355 ಹಾಗೂ 6363444423ಗೆ ತಾವು ಕರೆ ಮಾಡಿ ತಮ್ಮ ಹೆಸರನ್ನ ನೋಂದಾಯಿಸಬೇಕು. ಯಾಕಂದ್ರೆ ಬರುವ 14 ಡಿಸೆಂಬರ್ 2025 ಅಂದರೆ ರವಿವಾರ ಬರುತ್ತೆ, ಕನ್ನಡ ಸಾಹಿತ್ಯ ಭವನದಲ್ಲಿ ಏರ್ಪಡಿಸಲಾಗಿದೆ. ಇದರ ಜೊತೆಗೆ ಬೆಳಿಗ್ಗೆ 9ರಿಂದ ಸಂಜೆ 5ರವರೆಗೆ ಈ ಕಾರ್ಯಕ್ರಮ ಜರಗಲಿದೆ. ಇದು ಮಹಿಳಾ ತಂಡ ಅಂದ್ರೆ ಏನು, ಈ ಬಾರಿ ಪ್ರತಿ ಸಲ ನಾವು ಮಾಡ್ತಿದ್ವಿ, ಆದರೆ ಈ ಬಾರಿ ನಮ್ಮ ಜೊತೆ ಒಂದು ಮಹಿಳಾ ತಂಡ, ಲಕ್ಷ್ ಫೌಂಡೇಶನ್ ಮಹಿಳಾ ತಂಡ ವತಿಯಿಂದ ಈ ಕಾರ್ಯಕ್ರಮನ ಆಯೋಜನೆ ಮಾಡಲಾಗಿದೆ. ಇಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಹುಡುಗಿಯರು ಬರುವ ನಿರೀಕ್ಷೆ ಕೂಡ ಇದೆ ನಮಗೆ. ಆಲ್ಮೋಸ್ಟ್ ಇವಾಗ ಕಾಲ್ ಕೂಡ ಬಂದಿದೆ, ಬಹಳಷ್ಟು ಜನ ನೋಂದಣಿ ಕೂಡ ಮಾಡಿದ್ದಾರೆ. ಸೊ ಈ ಒಂದು ಕಾರ್ಯಕ್ರಮ ಬೃಹತ್ ಒಂದು ಯಶಸ್ವಿ ಆಗಲಿದೆ ಅಂತ ನಮ್ಮೊಂದು ಏನಂದ್ರೆ ಈಗ ನಮಗೆ ಕಾಣಿಸ್ತಾ ಇದೆ. ಯಾಕಂದ್ರೆ ಅಧಿವೇಶನದಲ್ಲಿ ಕೂಡ ಬಹಳಷ್ಟು ಜನ ಬೇರೆ ಬೇರೆ ಕಡೆಯಿಂದ ಬರ್ತಿದ್ದಾರೆ. ಅವರು ಕೂಡ ಕಾಲ್ ಮಾಡ್ತಿದ್ದಾರೆ, ಸರ್ ನಾವು ಅಧಿವೇಶನದಲ್ಲಿ ಕೂಡ ಅಲ್ಲಿ ಇರ್ತೀವಿ. ಎಷ್ಟೋ ಗೌರ್ಮೆಂಟ್ ಎಂಪ್ಲಾಯೀಸ್ ಕೂಡ ನಮ್ಮ ಜೊತೆ ಕಾಲ್ ಮಾಡಿ ಹೇಳಿದ್ದಾರೆ, ಇಲ್ಲ ನಾವು ಬರ್ತೀವಿ. ಇಂಜಿನಿಯರ್ಸ್, ಡಾಕ್ಟರ್ಸ್ ಈ ಲೆವೆಲ್ದಲ್ಲಿ ಕೂಡ ಬಂದಿದ್ದಾರೆ. ಅದೇ ರೀತಿಯಾಗಿ ರೈತರು ಕೂಡ ಇದ್ದಾರೆ. ಇವೆಲ್ಲ ಒಂದು ಒಳ್ಳೆ ಸೊಲ್ಯೂಷನ್ ಇರ್ತಾ ಇದೆ. ಮತ್ತೊಂದು ಇಂಪಾರ್ಟೆಂಟ್ ಏನಂದ್ರೆ ಮಹಿಳೆಯರಿಗೆ ಫ್ರೀ ಇದೆ. ಮಹಿಳೆಯರಿಗೆ ಫ್ರೀಯನ್ನ ನಾವು ಏನ್ ಮಾಡಿದ್ದೇವೆ ಅಂದ್ರೆ ನೋಂದಣಿ ಇಟ್ಟಿದ್ದೇವೆ. ಸೊ ನೋಂದಣಿ ಯಾವ ಶುಲ್ಕ ಇಲ್ಲ, ಅವರು ಕೂಡ ನೋಂದಣಿ ಮಾಡ್ಕೋಬಹುದು. ತಮ್ಮ ಹೆಸರನ್ನ ಇದಕ್ಕೆ ನೋಂದಣಿ ಮಾಡಿಸಿ ಆದಷ್ಟು ಬೇಗ, ಅಂದ್ರೆ ನಾವೇನ್ ಮಾಡಿದ್ದೀವಿ 12 ತಾರೀಕು ಕಟ್ ಆಫ್ ಇಟ್ಬಿಟ್ಟಿದ್ದೇವೆ. 12 ತಾರೀಕು ಹೊರಗಾಗಿ ಯಾರು ನೋಂದಣಿ ಮಾಡ್ತಾರೋ ಅವ್ರಿಗೆ ಮೊದಲ ಅವಕಾಶ ಸಿಗಲಿದೆ. ಅಂದ್ರೆ ಮೊದಲು ಬಂದವರಿಗೆ ಮೊದಲ ಅವಕಾಶ ಸಿಗಲಿದೆ. ಇದರಲ್ಲಿ ಬಹಳಷ್ಟು ಜನರಿಗೆ ಅನುಕೂಲವಾಗಲಿದೆ. ಯಾರು ಸಿಂಗಲ್ ಇದ್ದಾರೆ ಅವರು ವಿವಾಹವನ್ನ ಮಾಡಿಕೊರುವಂತ ಒಂದು ನೇರ ಭೇಟಿ ಆಗುವ ಒಂದು ನಿರೀಕ್ಷೆ ಇದೆ. ಇಲ್ಲಿ ಬಹಳಷ್ಟು ಸುವರ್ಣ ಅವಕಾಶ ಇದೆ, ಇದನ್ನ ಪಡೆದುಕೊಳ್ಳಿ ಅಂತ ನಾ ಹೇಳ್ತೀನಿ. ದಯವಿಟ್ಟು ನಮ್ಮ ಮಾಧ್ಯಮ ಮಿತ್ರರಿಗೆ ಯಾವಾಗಲೂ ನಾವು ಉಚಿತ ಕೊಡ್ತೀವಿ. ನೀವು ಯಾವ್ದು ದುಡ್ಡು ಕಟ್ಟೋ ಗರ್ಜಿಲ್ಲ. ನಾವು ಬರೀ ಬಯೋಡೇಟಾ ಫೋಟೋ ಕಳಿಸ್ರಿ, ನಮಗೊಂದ್ ಸ್ವಲ್ಪ ಕಾಲಾವಕಾಶ ಕೊಡ್ರಿ, ಒಳ್ಳೆ ಮ್ಯಾಚ್ ಮಾಡಿ ಕೊಡೋದು ಮಾಡಿ. ಫೀ ಇಲ್ಲ, ಮಹಿಳೆಯರಿಗೆ ಫೀ ಇಟ್ಟಿವಿ. ಅದು ಖರ್ಚು ಏನಂದ್ರೆ ಈಗ 1,000 ರೂಪಾಯಿ ನೋಂದಣಿ ಫೀ ಕೂಡ ಇಟ್ಟಿದ್ದೀವಿ. ಯಾಕಂದ್ರೆ ಬಹಳಷ್ಟು ಜನ ಏಜೆಂಟ್ಸ್ ಎಲ್ಲ ಏನ್ ಮಾಡ್ತಿದಾರೆ, ಇಂತ ಒಳ್ಳೆ ಕಾರ್ಯ ಮಾಡೋಕ್ಕೂ ಅಡ್ಡ ಬರ್ತಿದ್ದಾರೆ. ಸೊ ಅವ್ರ ಸಲುವಾಗಿ ಏನ್ ಮಾಡಿದೀವಿ, 1,000 ರೂಪಾಯಿ ರಿಜಿಸ್ಟರ್ ಇಟ್ಕೊಂಡು ಯಾರು ಜನ್ಯನ್ ಅದಾರ ಅವ್ರು ಬರ್ಲಿ. ಕನ್ನಡ ಸಾಹಿತ್ಯ ಭವನ ಇಲ್ಲೇ ಇದೆ. ಕನ್ನಡ ಸಾಹಿತ್ಯ ಭವನ ಚೆನ್ನಮ್ಮ ಸರ್ಕಲ್ ಹತ್ತಿರ. ಏನಂದ್ರೆ ಅದೇ ತಪ್ಪಾಯ್ತ್ರಿ. ಸಮಾಜ ಎಲ್ಲಿ ತಪ್ಪಾಯ್ತು ಅಂದ್ರೆ, ಸುಮ್ಮ ಇವ್ರ ಪಾಪ ಪೋಷಕರು ಕಷ್ಟಪಟ್ಟು ದುಡ್ಡು ಕಟ್ಟಿ ಅದ್ ಬಂದಿರ್ತಾರೆ. ಅದ್ರ ಜೊತೆಗೆ ಹುಡುಗರು ಬರೋದಿಲ್ಲ, ಹುಡುಗಿಯರು ಬರೋದಿಲ್ಲ. ಅದನ್ನ ತಪ್ಪು ಮಾಡ್ಬೇಡ್ರಿ ದಯವಿಟ್ಟು. ನಾನು ಹೇಳ್ತಿದ್ದೀನಿ, ಯುವತಿಯರಿಗೆ ಒಂದು ಅವಕಾಶ ಐತಿ, ನೇರ ಭೇಟಿ ಆಗುವ ಒಂದು ಸುವರ್ಣ ಅವಕಾಶ ಐತಿ. ಇದನ್ನ ಮಿಸ್ ಮಾಡ್ಕೋಬೇಡ್ರಿ. ನಾವು ಡೈರೆಕ್ಟ್ ಬರ್ರಿ, ಸಮಕ್ಷ ನೋಡ್ಕೋರಿ. ಯಾಕಂದ್ರೆ ನಾವು ಒಳ್ಳೆ ಫಂಕ್ಷನ್ ಆರ್ಗನೈಸ್ ಮಾಡ್ತೀವಿ. ಒಳ್ಳೆ ಸ್ಕ್ರೀನ್ ಇರುತ್ತೆ, ಸೌಂಡ್ ಇರುತ್ತೆ, ಪ್ರತಿಯೊಬ್ಬರು ನಾವು ಸ್ಟೇಜ್ ಮೇಲೆ ಕರಿತೀವಿ. ಸೊ ಬಹಳಷ್ಟು ಒಳ್ಳೆ ರಿಸಲ್ಟ್ ಬೇಕಾದ್ರೆ ತಾವು ಪ್ಲೀಸ್ ಪ್ರೆಸೆಂಟ್ ಆಗಿರ್ರಿ ಅಂತ ಒಂದು ರಿಕ್ವೆಸ್ಟ್ ನಮ್ಮದು. ಇದು 5ನೇ ಬಾರಿ ನಾವು ಸಮಾವೇಶ. ಈಗ ಆಲ್ಮೋಸ್ಟ್ ಮೊನ್ನೆ ನನಗೆ ನಿಮ್ಮ ಮಾಧ್ಯಮ ಮಿತ್ರವರು ಕಾಲ್ ಹಚ್ಚಿ ಕೇಳಿದಾಗ ನಾವು ಕರೆಕ್ಟ್ 32 ಆಲ್ಮೋಸ್ಟ್ ಎಂಗೇಜ್ಮೆಂಟ್ ಆಗಿದಾವ್ ನೋಡ್ರಿ. ನಮ್ಮ ಕಳೆದ 6 ತಿಂಗಳೊಳಗೆ 32 ಜನದ್ರಿ ಎಂಗೇಜ್ಮೆಂಟ್ ಆಗಿದಾವ್ರಿ. ಮತ್ತೆ ಇನ್ನೂ ಪ್ರೊಸೆಸ್ ಒಳಗೆ ನಡೀತಾ ಇದೆ, ಮಾತುಕತೆ ನಡೀತಾ ಇದ್ರೆ. ನಮಗೊಂದು ಟಾರ್ಗೆಟ್ ಐತ್ರಿ, ಡಿಸೆಂಬರ್ ಒಳಗೆ ಮುಗಿ ಒಳಗಾಗಿರಿ ಒಂದು 100 ಮದುವೆ ಮಾಡಿಸ್ಬೇಕಂತ. ಇದೊಂದು ಇಂಪಾರ್ಟೆಂಟ್ ಮಾತಂದ್ರೆ, ಮರು ಮದುವೆ ಆಗೋರು ಅಂದ್ರೆ ಡಿವೋರ್ಸ್ ಆಗಿರ್ತೈತಿ, ಕೆಲವು ಸಂಗಾತಿಯನ್ನು ಕಳೆದುಕೊಂಡಿರ್ತಾರ, ಅವ್ರಿಗೆಲ್ಲಾನು ಈ ಬಾರಿ ಅಪರ್ಚುನಿಟಿ ಐತಿ. ಈ ಒಂದು ಒಳ್ಳೆಯ ಸುವರ್ಣ ಅವಕಾಶ ಐತಿ. 2ನೇ ಮದುವೆ ಆಗೋರು ಕೂಡ ದಯವಿಟ್ಟು ತಾವು ಬಂದು ತಮ್ಮ ಹೆಸರನ್ನ ನೋಂದಾಯಿಸಬಹುದು. ಧನಶ್ರೀ
ಡೇಗಸ್ಕರ್, ದೀಪಾ ಜಾಧವ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಕೃಷ್ಣ, KMM ನ್ಯೂಸ್, ಬೆಳಗಾವಿ.